ಅನವಶ್ಯಕ ಚಿಂತೆಗಳನ್ನು ಬಿಟ್ಟು ಗೌರವದಿಂದ ಜೀವನ ನಡೆಸುವಂತೆ ಶ್ರೀಕೃಷ್ಣ ಸಭಿಕರಿಗೆ ಹೇಳುತ್ತಾನೆ. ಜೀವನವು ಅದರ ಏರಿಳಿತಗಳನ್ನು ಹೊಂದಿದೆ ಎಂದು ಅವರು ಒತ್ತಿ ಹೇಳುತ್ತಾರೆ, ಆದರೆ ಧೈರ್ಯದಿಂದ ಸವಾಲುಗಳನ್ನು ಎದುರಿಸಲು, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಹರ್ಷಚಿತ್ತದಿಂದ ಇರಲು ಮತ್ತು ಅನಗತ್ಯ ಚಿಂತೆಗಳನ್ನು ತಪ್ಪಿಸಲು ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸುತ್ತಾರೆ. ಚಿಂತಿಸುವುದು ಬೈರಿನಂತಿದೆ, ಆದ್ದರಿಂದ ಯಾವಾಗಲೂ ನಗುತ್ತಿರಿ. ನಗುವಿನೊಂದಿಗೆ ಕೆಲಸ ಮಾಡುವ ಮೂಲಕ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುವಿರಿ. ಇದು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಕೆಲಸ ಮಾಡುವವರಿಗೆ ಬರುತ್ತದೆ. ಚಿಂತಿಸುವುದನ್ನು ನಿಲ್ಲಿಸಲು ಮತ್ತು ಒತ್ತಡದಿಂದ ನಿಮ್ಮನ್ನು ಮುಕ್ತಗೊಳಿಸಲು ಈ ವಿಡಿಯೋವನ್ನು ಕೊನೆಯವರೆಗೂ ಆಲಿಸಿ ಮತ್ತು ಕಾಮೆಂಟ್ಗಳಲ್ಲಿ ನಿಜವಾದ ಹೃದಯದಿಂದ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ನಿಮ್ಮ ಚಿಂತೆಗಳು ಸ್ವಯಂ ಪ್ರೇರಿತವೇ ಅಥವಾ ವಾಸ್ತವವನ್ನು ಆಧರಿಸಿವೆಯೇ ಎಂಬುದನ್ನು ವಿಶ್ಲೇಷಿಸಿ. ಉದಾಹರಣೆಗೆ, ಇತರರು ಏನು ಯೋಚಿಸುತ್ತಾರೆ ಎಂಬುದರ ಕುರಿತು ಚಿಂತಿಸುವುದು ಮತ್ತು ಅವರ ನಿರೀಕ್ಷೆಗಳಿಗೆ ಅನುಗುಣವಾಗಿ ಪ್ರಯತ್ನಿಸುವುದು ಸ್ವಯಂ ಆಹ್ವಾನಿತ ಚಿಂತೆಯಾಗಿದೆ. ಸಮಸ್ಯೆಗಳ ಬಗ್ಗೆ ಆಲೋಚನೆಗಳಲ್ಲಿ ಸಿಲುಕಿಕೊಳ್ಳಬೇಡಿ, ಬದಲಾಗಿ ಪರಿಹಾರಗಳನ್ನು ಹುಡುಕುವತ್ತ ಗಮನಹರಿಸಿ. ನಿಮಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಿತೈಷಿಗಳಿಂದ ಸಲಹೆ ಪಡೆಯಿರಿ ಮತ್ತು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ, ಏಕೆಂದರೆ ಅನಗತ್ಯ ಚಿಂತೆಗಳು ನಿಮ್ಮ ವರ್ತಮಾನ ಮತ್ತು ಭವಿಷ್ಯವನ್ನು ಹಾಳುಮಾಡುತ್ತವೆ. ವಿಷಯಗಳು ನಿಮ್ಮ ನಿಯಂತ್ರಣದಲ್ಲಿಲ್ಲದಿದ್ದರೆ ಮತ್ತು ನೀವು ಪರಿಹಾರವನ್ನು ಯೋಚಿಸಲು ಸಾಧ್ಯವಾಗದಿದ್ದರೆ ನಂತರ ಏಕೆ ಚಿಂತಿಸಬೇಕು? ಧನಾತ್ಮಕವಾಗಿರಿ ಮತ್ತು ಪ್ರಯತ್ನಿಸುತ್ತಲೇ ಇರಿ. ಚಿಂತೆಯು ನಿಮ್ಮನ್ನು ದಹಿಸುವ ಅಗ್ನಿಯಾಗಿರುವುದರಿಂದ ಪ್ರತಿಕೂಲ ಸಂದರ್ಭಗಳನ್ನು ಎದುರಿಸಲು ಮತ್ತು ಚಿಂತಿಸದೆ ಪರಿಹಾರಗಳನ್ನು ಕಂಡುಕೊಳ್ಳಲು ಶ್ರೀಕೃಷ್ಣ ಸಲಹೆ ನೀಡುತ್ತಾನೆ. ಎಚ್ಚರಿಕೆ ಅಗತ್ಯ, ಆದರೆ ಚಿಂತಿಸಬೇಕಾಗಿಲ್ಲ. ಕೋಪ ಮತ್ತು ಅಹಂ ಎಲ್ಲಾ ಒತ್ತಡ ಮತ್ತು ಚಿಂತೆಗಳಿಗೆ ಮುಖ್ಯ ಕಾರಣಗಳು. ಚಿಂತೆಗಳಿಂದ ಮುಕ್ತವಾಗಿರಲು ಅಂತಿಮ ಪರಿಹಾರವೆಂದರೆ ಈ ಜಗತ್ತಿನಲ್ಲಿ ನಿಜವಾದ ಮಾಡುವವರು ಯಾರು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು. ಈ ಜ್ಞಾನದ ಮೊದಲ ಹೆಜ್ಜೆ ಸ್ವಯಂ ಅರಿವು. ಸಾಧಿಸುವ ಮತ್ತು ಶ್ರಮಿಸುವ ಹಿಂದಿನ ವಿಜ್ಞಾನವನ್ನು ಅನ್ವೇಷಿಸಿ. ಚಿಂತಿಸುವುದನ್ನು ನಿಲ್ಲಿಸಲು ಮತ್ತು ಚಿಂತೆಗಳ ಸರಪಳಿಯಿಂದ ನಿಮ್ಮನ್ನು ಮುಕ್ತಗೊಳಿಸಲು ಎಚ್ಚರಿಕೆಯಿಂದ ಆಲಿಸಿ. ಕೆಲಸವನ್ನು ಪೂಜೆ ಎಂದು ಪರಿಗಣಿಸುವ ವ್ಯಕ್ತಿಯು ಜೀವನದಲ್ಲಿ ಪ್ರಗತಿ ಹೊಂದುತ್ತಾನೆ. ಯಾವಾಗಲೂ ಸಕಾರಾತ್ಮಕ ಆಲೋಚನೆಗಳನ್ನು ಕಾಪಾಡಿಕೊಳ್ಳಿ ಮತ್ತು ಮಾತನಾಡುವ ಮೊದಲು ಯೋಚಿಸಿ. ಎಚ್ಚರಿಕೆಯಿಂದ ಯೋಚಿಸದೆ ಏನನ್ನು ಮಾಡುವುದನ್ನು ತಪ್ಪಿಸಿ ಮತ್ತು ಯಾರಿಗೂ ಹಾನಿ ಮಾಡಬೇಡಿ. ನಿಮಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಕೆಟ್ಟದ್ದನ್ನು ಮಾಡಬೇಡಿ. ಕೆಟ್ಟದ್ದನ್ನು ಮಾಡುವುದು ಅಥವಾ ಯೋಚಿಸುವುದು ಕೂಡ ಪಾಪ. ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಚಿಂತನೆಯು ಯಾವುದೇ ಸಮಯವೂ ನಿಮಗೆ ಕೆಟ್ಟದ್ದಲ್ಲ ಎಂದು ಖಚಿತಪಡಿಸುತ್ತದೆ. ನಕಾರಾತ್ಮಕ ಚಿಂತನೆ ಹೊಂದಿರುವ ಸೋಮಾರಿಗಳು ಗೊಂದಲದಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಿ ಮತ್ತು ನೀವು ಉತ್ತಮ ಯಶಸ್ಸನ್ನು ಸಾಧಿಸುವಿರಿ. ದುಡಿಮೆಯ ಜೊತೆಗೆ ಸಮಾಜದಲ್ಲಿ ಕೀರ್ತಿ, ಗೌರವ ತರುವ ಧಾರ್ಮಿಕ ಕಾರ್ಯಗಳು, ದಾನ ಧರ್ಮಗಳಲ್ಲಿ ಆಸಕ್ತಿ ವಹಿಸಬೇಕು. ನಿಮ್ಮ ಮಾತನ್ನು ಯಾವಾಗಲೂ ನಿಯಂತ್ರಿಸಿ ಮತ್ತು ಚಿಂತನಶೀಲವಾಗಿ ಮಾತನಾಡಿ, ಅಥವಾ ನಿಮ್ಮ ಪ್ರಯತ್ನಗಳು ವಿಫಲವಾಗಬಹುದು. ಇತರರನ್ನು ಬದಲಾಯಿಸಲು ಪ್ರಯತ್ನಿಸುವ ಬದಲು ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ. ವೃತ್ತಿ ಜೀವನದ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ತಪ್ಪುಗಳನ್ನು ತಪ್ಪಿಸಲು ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಕೆಲಸಕ್ಕೆ ಸಮರ್ಪಣೆಯು ಇಕ್ಕಟ್ಟುಗಳನ್ನು ತಡೆಯುತ್ತದೆ ಮತ್ತು ನಿಮ್ಮ ಕಾರ್ಯಗಳನ್ನು ಕೇಂದ್ರೀಕರಿಸಲು ಮತ್ತು ಪೂರ್ಣಗೊಳಿಸಲು ನಿಮಗೆ ಅನುಮತಿಸುತ್ತದೆ. ಸ್ಪಷ್ಟ ಮನಸ್ಸು ಮತ್ತು ಸಕಾರಾತ್ಮಕ ಚಿಂತನೆ ಹೊಂದಿರುವ ವ್ಯಕ್ತಿಯು ಜೀವನದಲ್ಲಿ ಹೊಸ ದಾಪುಗಾಲುಗಳನ್ನು ತೆಗೆದುಕೊಳ್ಳಬಹುದು, ಏಕೆಂದರೆ ಅವರು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ, ವಿಷಯಗಳನ್ನು ಯೋಚಿಸುತ್ತಾರೆ
ಗುರಿಗಳನ್ನು ಹೊಂದಿಸುತ್ತಾರೆ, ಸವಾಲುಗಳನ್ನು ನಿರೀಕ್ಷಿಸುತ್ತಾರೆ ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳುತ್ತಾರೆ. ಯಶಸ್ಸಿಗೆ ಶಾಂತ ಮತ್ತು ಕೇಂದ್ರೀಕೃತ ಕೆಲಸ ಬೇಕು. ಯಾವಾಗಲೂ ಆರೋಗ್ಯಕರವಾಗಿ, ಹರ್ಷಚಿತ್ತದಿಂದ ಮತ್ತು ಅನಗತ್ಯ ಚಿಂತೆಗಳಿಂದ ಮುಕ್ತರಾಗಿರಿ, ಏಕೆಂದರೆ ಚಿಂತೆಯು ಮನಸ್ಸನ್ನು ದುರ್ಬಲಗೊಳಿಸುತ್ತದೆ ಮತ್ತು ಯೋಚಿಸುವ ಮತ್ತು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಜೀವನವನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಮೊದಲು ಈ ಪ್ರಶ್ನೆಗಳನ್ನು ಪರಿಗಣಿಸಿ. ನೀವು ಜನಿಸಿದಾಗ ನಿಮ್ಮ ಹಲ್ಲುಗಳು ಬೆಳೆಯುತ್ತವೆಯೇ ಎಂದು ನೀವು ಚಿಂತಿಸಿದ್ದೀರಾ? ಮಕ್ಕಳು ತಮ್ಮ ಮುಂದಿನ ಊಟದ ಬಗ್ಗೆ ಚಿಂತಿಸುತ್ತಾರೆಯೇ? ತಿಂದ ನಂತರ ನಿಮ್ಮ ಜೀರ್ಣಕಾರಿ ರಸವು ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ನೀವು ಪರಿಶೀಲಿಸುತ್ತೀರಾ? ದೇಹವು ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ನೈಸರ್ಗಿಕವಾಗಿ ನಿರ್ವಹಿಸುತ್ತದೆ. ನಾಳೆ ಸೂರ್ಯ ಉದಯಿಸುತ್ತಾನೆಯೇ ಅಥವಾ ನಿಮ್ಮ ಕೂದಲು ಬೆಳೆಯುತ್ತದೆಯೇ ಎಂದು ನೀವು ಎಂದಾದರೂ ಚಿಂತಿಸಿದ್ದೀರಾ? ಯಾರೂ ತಮ್ಮ ಜೀವನವನ್ನು ನಿಜವಾಗಿಯೂ ನಿಯಂತ್ರಿಸುವುದಿಲ್ಲ. ಚಿಂತೆಯು ಎಲ್ಲವನ್ನೂ ನಿಯಂತ್ರಿಸುವ ಪ್ರಯತ್ನವಾಗಿದೆ. ಹಾಗಾದರೆ ನಮ್ಮ ಜೀವನವನ್ನು ಯಾರು ನಿಯಂತ್ರಿಸುತ್ತಾರೆ? ಇದು ಅದೃಷ್ಟವೋ ಅಥವಾ ಪ್ರಯತ್ನವೋ? ಕೆಲವರು ಅದೃಷ್ಟವನ್ನು ಅವಲಂಬಿಸಿರುತ್ತಾರೆ, ಇತರರು ಪ್ರಯತ್ನವನ್ನು ಅವಲಂಬಿಸಿರುತ್ತಾರೆ. ಜನರು ಯಶಸ್ವಿಯಾದಾಗ ಅವರು ತಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ನೀಡುತ್ತಾರೆ. ಅವರು ವಿಫಲವಾದಾಗ ಅವರು ದುರಾದೃಷ್ಟ ಅಥವಾ ದೇವರನ್ನು ದೂರುತ್ತಾರೆ. ಸ್ವತಂತ್ರ ಪ್ರಯತ್ನ ಅಥವಾ ಪುರುಷಾರ್ಥ ಎಂದರೆ ಕ್ರಮಬದ್ಧವಲ್ಲದ ವಸ್ತುಗಳನ್ನು ಕ್ರಮವಾಗಿ ಇಡುವುದು. ನಿಜವಾದ ಪ್ರಯತ್ನಕ್ಕೆ ಸೋಲು ಗೊತ್ತಿಲ್ಲ. ಇದು ವಿರೋಧಾಭಾಸವೆಂದು ತೋರುತ್ತದೆ, ಆದರೆ ಅನೇಕರು ತಮ್ಮ ಜೀವನವನ್ನು ನಿಯಂತ್ರಿಸಬಹುದು ಎಂದು ನಂಬುತ್ತಾರೆ. ಆದಾಗ್ಯೂ ಇದು ಸಾಮಾನ್ಯವಾಗಿ ಹಿಂದಿನ ಜನ್ಮದ ಕರ್ಮದ ಫಲಿತಾಂಶವಾಗಿದೆ. ಬೇವಿನ ಮರದ ಪ್ರತಿಯೊಂದು ಎಲೆ ಮತ್ತು ಕೊಂಬೆಯು ಶ್ರಮವಿಲ್ಲದೆ ಸ್ವಾಭಾವಿಕವಾಗಿ ಕಹಿಯಾಗಿರುವಂತೆಯೇ ಜೀವನದ ಅನೇಕ ಅಂಶಗಳು ನಮ್ಮ ನಿಯಂತ್ರಣಕ್ಕೆ ಮೀರಿವೆ. ಮರದ ಮೇಲೆ ಬೆಳೆಯುವ ಎಲ್ಲವೂ ಅದರ ಒಳಗಿನಿಂದ ಬರುತ್ತವೆ. ಮಾನವ ಕ್ರಿಯೆಗಳು ಒಬ್ಬರ ಅಂತರ್ಗತ ಸ್ವಭಾವದಿಂದ ಹುಟ್ಟಿಕೊಂಡಿವೆ. ಜನರು ಸಾಮಾನ್ಯವಾಗಿ ತಮ್ಮ ಕಾರ್ಯಗಳಿಗೆ ಕ್ರೆಡಿಟ್ ಹೇಳಿಕೊಳ್ಳುತ್ತಾರೆ, ಹೆಮ್ಮೆ ಮತ್ತು ಅಹಂಕಾರವನ್ನು ಬೆಳೆಸಿಕೊಳ್ಳುತ್ತಾರೆ. ಆದರೆ ಇಂದಿನ ಘಟನೆಗಳು ಮತ್ತು ಭೌತಿಕ ಸಂತೋಷಗಳು ಅಥವಾ ದುಃಖಗಳು ಹಿಂದಿನ ಕರ್ಮದ ಫಲಿತಾಂಶಗಳಾಗಿವೆ. ಹಾಗಾದರೆ ನಾವು ವಿಧಿಗೆ ಎಲ್ಲವನ್ನೂ ರಾಜೀನಾಮೆ ನೀಡಬೇಕೇ? ಇಲ್ಲ, ನೀವು ನಿಷ್ಕ್ರಿಯವಾಗಿರಲು ಸಾಧ್ಯವಿಲ್ಲ ಮತ್ತು ಎಲ್ಲವನ್ನೂ ಡೆಸ್ಟಿನಿ ಎಂದು ಆರೋಪಿಸಬಹುದು, ಏಕೆಂದರೆ ಇದು ನಿಷ್ಕ್ರಿಯತೆಗೆ ಕಾರಣವಾಗುತ್ತದೆ. ವಿಧಿಯ ಅವಲಂಬನೆ ನಿಜವಾಗಿದ್ದರೆ ನೀವು ಚಿಂತಿಸುವುದಿಲ್ಲ, ಆದರೆ ನೀವು ಚಿಂತಿಸುವುದರಿಂದ ವಿಧಿಯ ಮೇಲೆ ಅವಲಂಬನೆಯು ತಾರ್ಕಿಕವಲ್ಲ. ಹಾಗಾದರೆ ಯಾರು ಅಥವಾ ಯಾವುದು ಘಟನೆಗಳನ್ನು ನಿರ್ದೇಶಿಸುತ್ತದೆ? ಇದು ಸಂದರ್ಭಗಳು, ವೈಜ್ಞಾನಿಕ ಸಾಂದರ್ಭಿಕ ಪುರಾವೆಗಳು, ವಿಷಯಗಳು ಸಂಭವಿಸಲು ವ್ಯವಸ್ಥಿತವಾಗಿ ಒಟ್ಟಿಗೆ ಸೇರುತ್ತವೆ. ಜೀವನವನ್ನು ಸಂಪೂರ್ಣವಾಗಿ ನಿರ್ವಹಿಸುವುದು ನಮ್ಮ ನಿಯಂತ್ರಣದಲ್ಲಿಲ್ಲ. ನೀವು ಸಂದರ್ಭಗಳನ್ನು ಗಮನಿಸಬೇಕು ಮತ್ತು ಅವರು ಏನು ತರುತ್ತಾರೆ ಎಂಬುದನ್ನು ನೋಡಬೇಕು. ಎಲ್ಲಾ ಸಂದರ್ಭಗಳು ಹೊಂದಾಣಿಕೆಯಾದಾಗ ಘಟನೆಗಳು ಸಂಭವಿಸುತ್ತವೆ. ಮಾರ್ಚ್ನಲ್ಲಿ ಮಳೆಯನ್ನು ನಿರೀಕ್ಷಿಸುವುದು ಸರಿಯಾದ ಪರಿಸ್ಥಿತಿಗಳಿಲ್ಲದೆ ಏನಾದರೂ ಸಂಭವಿಸುತ್ತದೆ ಎಂದು ನಿರೀಕ್ಷಿಸುವುದು ತರ್ಕಬದ್ಧವಲ್ಲ. ಪರಿಸ್ಥಿತಿಗಳು, ಮೋಡಗಳು, ಸಮಯ ಮತ್ತು ಇತರ ಅಂಶಗಳು ಜೋಡಿಸಿದಾಗ ಅದು ಮಳೆಯಾಗುತ್ತದೆ. ಮಾನವರು ಕಾಕತಾಳೀಯಗಳನ್ನು ಅವಲಂಬಿಸಿರುತ್ತಾರೆ, ಆದರೆ ಅವರು ಘಟನೆಗಳನ್ನು ನಿಯಂತ್ರಿಸುತ್ತಾರೆ ಎಂದು ನಂಬುತ್ತಾರೆ. ನಮ್ಮ ಕ್ರಿಯೆಗಳು ಸಹ ಸಂದರ್ಭಗಳ ಮೇಲೆ ಅವಲಂಬಿತವಾಗಿದೆ ಮತ್ತು ಒಂದು ಅಂಶವು ಕಾಣೆಯಾಗಿದ್ದರೆ ಕಾರ್ಯವನ್ನು ಸಾಧಿಸಲಾಗುವುದಿಲ್ಲ. ವೈಜ್ಞಾನಿಕ ಸಾಂದರ್ಭಿಕ ಪುರಾವೆಗಳ ಮೂಲಕ ಸಾಧಿಸಿದ ವ್ಯವಸ್ಥಿತ ವಿಧಾನಗಳು ಇದು ಎಲ್ಲಾ ಸಂದರ್ಭಗಳಲ್ಲಿ ಸಂಪೂರ್ಣ ಪರಿಹಾರವನ್ನು ಒದಗಿಸುತ್ತದೆ. ಅದನ್ನು ಉಳಿಸುವ ಪ್ರಯತ್ನದ ಹೊರತಾಗಿಯೂ ನಿಮ್ಮ ಕೈಯಿಂದ ಒಂದು ಗಾಜು ಜಾರಿಬಿದ್ದು ಒಡೆದರೆ ಯಾರು ಹೊಣೆ? ಅದು ಮುರಿಯಲು ನೀವು ಬಯಸಲಿಲ್ಲ,
ಆದರೂ ಅದು ಮಾಡಿದೆ. ಕೆಲವು ನಿಯಮಗಳನ್ನು ಅನುಸರಿಸಿ ಒಡೆಯುವಿಕೆಯು ವ್ಯವಸ್ಥಿತವಾಗಿದೆ ಎಂದು ಇದು ಸೂಚಿಸುತ್ತದೆ. ವಿಶಾಲ ಸನ್ನಿವೇಶದಲ್ಲಿ ಕಾರ್ಖಾನೆಗಳು ಮತ್ತು ಕಾರ್ಮಿಕರನ್ನು ನಿಯಂತ್ರಿಸುವ ನಿಯಮಗಳನ್ನು ಪರಿಗಣಿಸಿ. ಒಂದು ಗಾಜು ಒಡೆದರೆ ಅದನ್ನು ವ್ಯವಸ್ಥಿತ ಘಟನೆ ಎಂದು ಅರ್ಥ ಮಾಡಿಕೊಳ್ಳುವುದು ಅನಗತ್ಯ ಕೋಪ ಮತ್ತು ಆಪಾದನೆಯನ್ನು ತಡೆಯಬಹುದು. ಈ ಸನ್ನಿವೇಶದಲ್ಲಿ ಸೇವಕನು ಕೇವಲ ಒಂದು ಸಾಧನವಾಗಿದೆ ಮತ್ತು ಗಾಜು ಒಡೆದಿದ್ದಕ್ಕಾಗಿ ಅವನನ್ನು ದೂಷಿಸುವುದು ಅನ್ಯಾಯವಾಗಿದೆ. ಮೂಲ ಕಾರಣವನ್ನು ಗುರುತಿಸುವುದು ಬಹಳ ಮುಖ್ಯ. ನಷ್ಟವಿದ್ದರೂ ಚಿಂತಿಸಬೇಡಿ ಮತ್ತು ಲಾಭವಿದ್ದರೆ ಅತಿಯಾಗಿ ಉತ್ಸುಕರಾಗಬೇಡಿ. ಎಲ್ಲವೂ ನಮ್ಮ ನಿಯಂತ್ರಣಕ್ಕೆ ಮೀರಿದ ವ್ಯವಸ್ಥೆಯ ಪ್ರಕಾರ ನಡೆಯುತ್ತದೆ. ತೆರಿಗೆ ಸೂಚನೆ ಬಂದಾಗ, ಉದಾಹರಣೆಗೆ, ಅದನ್ನು ಸಂಘಟಿತ ವ್ಯವಸ್ಥೆಯ ಭಾಗವಾಗಿ ನೋಡಬೇಕು. ಫಲಿತಾಂಶವು ಸಂದರ್ಭಗಳಿಂದ ನಿಯಂತ್ರಿಸಲ್ಪಡುತ್ತದೆ ಮತ್ತು ಇದನ್ನು ಅರ್ಥಮಾಡಿಕೊಳ್ಳುವುದು ಶಾಂತಿಯನ್ನು ತರುತ್ತದೆ. ಈ ವ್ಯವಸ್ಥಿತ ನಿಯಮಗಳನ್ನು ಮೀರಿ ಯಾರೂ ವರ್ತಿಸುವಂತಿಲ್ಲ. ಹೀಗಾಗಿ ಜೀವನವನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಬದಲು ಯಾವುದೇ ಕೆಲಸವನ್ನು ಸಕಾರಾತ್ಮಕ ಮನೋಭಾವದಿಂದ ಪೂರ್ಣಗೊಳಿಸಲು ಸಕಾರಾತ್ಮಕ ಪ್ರಯತ್ನಗಳತ್ತ ಗಮನಹರಿಸಿ. ಸಕಾರಾತ್ಮಕ ಪ್ರಯತ್ನವು ಸಕಾರಾತ್ಮಕತೆಯನ್ನು ಸೇರಿಸುತ್ತದೆ ಮತ್ತು ಪ್ರಾರ್ಥನೆಯು ಸಕಾರಾತ್ಮಕ ಪ್ರಯತ್ನವಾಗಿದೆ. ಚಿಂತಿಸದಿರುವ ಮೂಲಕ ನೀವು ನಕಾರಾತ್ಮಕ ಪುರಾವೆಗಳನ್ನು ಸೇರಿಸುವುದನ್ನು ತಪ್ಪಿಸುತ್ತೀರಿ ಮತ್ತು ಸಮಯ ಮತ್ತು ಸ್ಥಳ ಸೇರಿದಂತೆ ಎಲ್ಲಾ ಪುರಾವೆಗಳ ಸಂಯೋಜಿತ ಫಲಿತಾಂಶಗಳನ್ನು ನಿರ್ವಹಿಸಬಹುದಾಗಿದೆ. ಒಳ್ಳೆಯ ಅಥವಾ ಕೆಟ್ಟ ಫಲಿತಾಂಶಗಳನ್ನು ಸ್ವೀಕರಿಸುವುದು ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.